ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಇಸ್ರೇಲ್ನ ವಿಚಾರಕ್ಕೆ ಬಂದರೆ ಮಿಲಿಟರಿ ಅಂದರೆ ಆರ್ಮಿ ವಿಚಾರದಲ್ಲಿ ಅವರು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆದರೆ ಆ ಆರ್ಮಿ ಒಂದು ಮಿಲಿಟರಿ ಪಡೆ ಏನಿದೆ ಅದರಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ, ಅದಕ್ಕಿಂತ ಒಂದು ಕೈ ಮೇಲೆ ಇಸ್ರೇಲ್ ಸ್ಟ್ರಾಂಗ್ ಆಗಿ ಇರೋದು ಟೆಕ್ನಾಲಜಿ ವಿಚಾರದಲ್ಲಿ. ಈ ಟೆಕ್ನಾಲಜಿ ವಿಚಾರದಲ್ಲಿ ಇಸ್ರೇಲ್ ಎಷ್ಟು ಮಟ್ಟಕ್ಕೆ ಸ್ಟ್ರಾಂಗ್ ಆಗಿದೆ, ಟೆಕ್ನಾಲಜಿನ ಬಳಸ್ಕೊಂಡು ಇಸ್ರೇಲ್ ಏನನ್ನೆಲ್ಲ ಮಾಡ್ತಾ ಇದೆ ಅನ್ನೋದಕ್ಕೆ ಖಮೇನಿಯ ಹತ್ಯೆಯೇ ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್ ಅನ್ನೋದು ಇದೀಗ ಬರ್ತಾ ಇರುವಂತಹ ಸುದ್ದಿಗಳ ಮೂಲಕ ಕನ್ಫರ್ಮ್ ಆಗಿದೆ. ಇಲ್ಲಿಯ ತನಕ ಇಸ್ರೇಲ್ ಸಾಕಷ್ಟು ಯುದ್ಧಗಳನ್ನ ಮಾಡಿದೆ. ತನ್ನ ದೇಶದ ವಿರುದ್ಧ, ತನ್ನ ದೇಶದ ಜನರ ವಿರುದ್ಧ ಯಾರೆಲ್ಲ ನಿಂತುಕೊಳ್ತಾರೋ ಅಂತವರ ವಿರುದ್ಧ ಮುಖಾಮುಲಾಜನ್ನ ನೋಡದೆ ಇಸ್ರೇಲ್ ನಿಂತುಕೊಳ್ಳುತ್ತೆ. ಈ ಪ್ರತಿ ಯುದ್ಧದಲ್ಲೂ ಸಹ ಇಸ್ರೇಲ್ ಸಕ್ಸಸ್ ಆಗಿದೆ. ಈ ರೀತಿ ಸಕ್ಸಸ್ ಆಗೋದಕ್ಕೆ ಅವರು ಟೆಕ್ನಾಲಜಿಯಲ್ಲಿ ಅಷ್ಟು ಮುಂದುವರೆದಿರೋದೇ ಕಾರಣ. ಅದರಲ್ಲೂ ಇರಾನಿನ ನಾಯಕ ಅಂದ್ರೆ ಸರ್ವಾಧಿಕಾರಿ ಆಗಿದ್ದಂತಹ, ಪರಮೋಚ್ಚ ನಾಯಕನಾಗಿದ್ದಂತಹ ಖಮೇನಿಯ ಹತ್ಯೆಯಲ್ಲೂ ಕೂಡ ಇಸ್ರೇಲಿ ಟೆಕ್ನಾಲಜಿ ಯಾವ ರೀತಿಯ ಪಾತ್ರವನ್ನ ವಹಿಸಿದೆ ಅನ್ನೋದು ನಿಮಗೆ ಗೊತ್ತಾದರೆ ನಿಜಕ್ಕೂ ನೀವು ಅಚ್ಚರಿ ಪಡ್ತೀರಿ. ಅದರ ಜೊತೆಗೆ ಒಂದು ದೇಶಕ್ಕೆ ಅದರ ಬಳಿ ಇರುವಂತಹ ಟೆಕ್ನಾಲಜಿ ಇಷ್ಟೆಲ್ಲಾ ರೀತಿಯಲ್ಲಿ ಸಪೋರ್ಟ್ ಮಾಡಬಹುದಾ, ಟೆಕ್ನಾಲಜಿಯನ್ನ ಬಳಸಿಕೊಂಡು ಈ ರೀತಿ ಒಂದು ದೇಶದ ಸರ್ವೋಚ್ಚ ನಾಯಕನನ್ನ ಹೊಡೆದು ಹಾಕಬಹುದಾ ಎನ್ನುವ ಒಂದು ಅಚ್ಚರಿ ಕೂಡ ನಿಮಗೆ ಎದುರಾಗದೆ ಇರೋದಿಲ್ಲ. ಇರಾನಿನ ರಾಜಧಾನಿ ಟೆಹರಾನ್ ಅಂದ್ರೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಇದ್ದಂಗೆ. ಸೊ ಟೆಹರಾನ್ ಅಂದ್ರೆ ರಾಜಧಾನಿ ಅಂತಂದ ಮೇಲೆ ಆ ದೇಶದ ಪ್ರಮುಖ ಕೆಲಸಗಳೆಲ್ಲ ನಡೆಯೋದು ಅಲ್ಲೇ ಆಗಿರುತ್ತೆ. ಆ ದೇಶದ ಪ್ರಮುಖ ನಾಯಕರೆಲ್ಲ ಕೂಡ ಅಲ್ಲೇ ಇರ್ತಾರೆ. ಪೊಲಿಟಿಕ್ಸ್ನ ಹೆಡ್ ಕ್ವಾರ್ಟರ್ಸ್ ಅದೇ ಆಗಿರುತ್ತೆ. ಡಿಸಿಷನ್ ಮೇಕಿಂಗ್ನ ಹೆಡ್ ಕ್ವಾರ್ಟರ್ಸ್ ಅದೇ ಆಗಿರುತ್ತೆ. ಸೊ ಈ ರೀತಿಯ ಇರಾನಿನ ರಾಜಧಾನಿ ಆಗಿದ್ದಂತಹ ಟೆಹರಾನ್ನಲ್ಲಿ ಸಾಕಷ್ಟು ವಿಚಾರಗಳಿಗಾಗಿ ಸಾಕಷ್ಟು ಟೆಕ್ನಾಲಜಿಯನ್ನ ಯೂಸ್ ಮಾಡಿಕೊಂಡು ಇರಾನ್ ಅದನ್ನ ಬಳಸಿಕೊಳ್ತಾ ಇತ್ತು. ಅದರಲ್ಲೂ ಇರಾನಿನ ಮೂಲೆ ಮೂಲೆಯಲ್ಲೂ ಸಹ ಸಾಕಷ್ಟು CCTV ಕ್ಯಾಮೆರಾಗಳನ್ನ ಅಳವಡಿಸುವ ಮೂಲಕ ಇರಾನ್ ಅಲ್ಲಿ ಯಾರೆಲ್ಲ ಇರಾನ್ ಸರ್ಕಾರದ ವಿರುದ್ಧ, ಖಮೇನಿಯ ವಿರುದ್ಧ ಮಾತನಾಡ್ತಾರೋ ಅಥವಾ ಅಲ್ಲಿಯ ರೂಲ್ಸ್ಗಳನ್ನ ಬ್ರೇಕ್ ಮಾಡ್ತಾರೋ, ಅಲ್ಲಿಯ ಸರ್ಕಾರದ ಮಾತುಗಳನ್ನ ಕೇಳೋದಿಲ್ವೋ, ಪ್ರೊಟೆಸ್ಟ್ ಮಾಡ್ತಾರೋ ಅಂತವರ ಮೇಲೆ ಹದ್ದಿನ ಕಣ್ಣನ್ನ ಇಟ್ಟು ಅವರನ್ನ ಹುಡುಕಿ ಅವರನ್ನ ಬಂಧಿಸಿ ಅವರಿಗೆ ಸರಿಯಾದ ಶಿಕ್ಷೆಗಳನ್ನ ಕೊಡೋದಕ್ಕೆ ಅಂತ ಈ CCTV ಕ್ಯಾಮೆರಾಗಳನ್ನ ಟೆಹರಾನ್ನ ಸಾಕಷ್ಟು ಕಡೆಗಳಲ್ಲಿ ಅಳವಡಿಸಿತ್ತು ಇರಾನ್. ಇದೇ CCTV ಕ್ಯಾಮೆರಾದ ಫುಟೇಜ್ಗಳನ್ನ ಬಳಸಿಕೊಂಡು ನಾನೇನು ಹೇಳಿದೆ, ಅವರ ವಿರುದ್ಧ ಯಾರು ಮಾತನಾಡ್ತಾರೆ, ಅವರ ಸರ್ಕಾರದ ನಡವಳಿಕೆಗಳನ್ನ ಯಾರೆಲ್ಲ ವಿರೋಧ ಮಾಡ್ತಾರೆ, ಅದರ ಜೊತೆಗೆ ಹೆಣ್ಣು ಮಕ್ಕಳು ಅವರ ಸ್ವಾತಂತ್ರ್ಯಕ್ಕಾಗಿ ವುಮನ್ ಲೈಫ್ ಫ್ರೀಡಮ್ ಈ ಹೆಸರಿನಲ್ಲಿ ಸಾಕಷ್ಟು ರೀತಿಯ ದೊಡ್ಡ ದೊಡ್ಡ ಪ್ರತಿಭಟನೆಗಳನ್ನ ಸಹ ಮಾಡ್ತಿದ್ರು. ಈ ಎಲ್ಲಾ ಪ್ರತಿಭಟನಾಕಾರರುಗಳನ್ನ ಗಮನಿಸ್ತಾ ಇದ್ದಿದ್ದು, ಗುರುತು ಹಿಡಿತಾ ಇದ್ದಿದ್ದು ಅದೇ CCTV ಕ್ಯಾಮೆರಾಗಳಿಂದ. ಈ ರೀತಿ CCTV ಕ್ಯಾಮೆರಾದಲ್ಲಿ ಯಾರು ಈ ರೀತಿ ಆಕ್ಟಿವಿಟಿಗಳಲ್ಲಿ ತೊಡಗಿಕೊಂಡಿದ್ದಾರೆ ಅವರನ್ನ ಹುಡುಕ್ಲಾಗ್ತಾ ಇತ್ತು, ಹಿಡಿಯಲಾಗ್ತಾ ಇತ್ತು, ಅವರನ್ನ ಸಾರ್ವಜನಿಕವಾಗಿ ಗಲ್ಲಿಗೆ ಏರಿಸಲಾಗ್ತಾ ಇತ್ತು. ಅದರಲ್ಲೂ ಯಾವಾಗ ಹೆಣ್ಣು ಮಕ್ಕಳು ಒಂದು ಕಡೆಯಿಂದ ಹಿಜಾಬನ್ನ ಕಿತ್ತು ಬಿಸಾಕೋಕೆ ಸ್ಟಾರ್ಟ್ ಮಾಡಿದ್ರು, ಬುರ್ಕಾವನ್ನ ಕಿತ್ತು ಬಿಸಾಕೋಕೆ ಸ್ಟಾರ್ಟ್ ಮಾಡಿದ್ರು, ಅದಕ್ಕೆ ಬೆಂಕಿಯನ್ನ ಹಚ್ಚೋಕೆ ಸ್ಟಾರ್ಟ್ ಮಾಡಿದ್ರು, ಅದರ ಜೊತೆಗೆ ತಮ್ಮ ಕೂದಲನ್ನ ಕತ್ತರಿಸಿಕೊಂಡು ಇರಾನಿನ ಸರ್ಕಾರದ ವಿರುದ್ಧ, ಖಮೇನಿಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಲ್ಲಿಂದ ಈ ಒಂದು CCTV ಕ್ಯಾಮೆರಾಗಳನ್ನ ಅಳವಡಿಸಿದ್ದು ನೆಕ್ಸ್ಟ್ ಲೆವೆಲ್ಗೆ ಇರಾನಿನ ಸರ್ಕಾರಕ್ಕೆ ಉಪಯೋಗಕ್ಕೆ ಬರ್ತಾ ಇತ್ತು. ಅಂತವರ ಎಲ್ಲರನ್ನೂ ಸಹ ಹಿಡಿದು ಜೈಲಿಗೆ ಅಟ್ಟುವಂತಹ ಕೆಲಸವನ್ನ ಸಹ ಅಲ್ಲಿನ ಸರ್ಕಾರ ಮಾಡ್ತಿತ್ತು. ಒಂದು ಮಾಹಿತಿಯ ಪ್ರಕಾರ 2025ರಲ್ಲಿ ಹತ್ತಿರ 2200 ಜನರನ್ನ ಇರಾನಿನ ಸರ್ಕಾರ ಪಬ್ಲಿಕ್ ನಲ್ಲಿ ಹ್ಯಾಂಗ್ ಮಾಡಿದೆ. ಅದರಲ್ಲೂ 2026ರಲ್ಲಿ ಕೇವಲ ಜನವರಿ 21ರಿಂದ ಫೆಬ್ರವರಿ 19ರವರೆಗೆ 353 ಜನರನ್ನ ಪಬ್ಲಿಕ್ ನಲ್ಲಿ ಹ್ಯಾಂಗ್ ಮಾಡಲಾಗಿದೆ. ಇನ್ನ 2008ರಿಂದ 2024ರವರೆಗಿನ ಲೆಕ್ಕವನ್ನ ನಾವು ತೆಗೆದುಕೊಂಡ್ರೆ
ಆಲ್ಮೋಸ್ಟ್ 9,557 ಜನರನ್ನ ಪಬ್ಲಿಕ್ ನಲ್ಲಿ ಹ್ಯಾಂಗ್ ಮಾಡಿತ್ತು ಖಮೇನಿಯ ಸರ್ಕಾರ. ಅಂದ್ರೆ ಈ ರೀತಿ ಯಾರನ್ನೆಲ್ಲ ಹ್ಯಾಂಗ್ ಮಾಡಿದ್ರು, ಆ ಹ್ಯಾಂಗ್ ಮಾಡೋದಕ್ಕೆ ಮೋಸ್ಟ್ ಆಫ್ ದ ಕೇಸಸ್ ಗಳನ್ನ ಕಂಡು ಹಿಡಿಯೋದಕ್ಕೆ ಇವರಿಗೆ ಅಂದ್ರೆ ಇರಾನಿನ ಸರ್ಕಾರಕ್ಕೆ ಹೆಲ್ಪ್ ಮಾಡಿದ್ದು ಅವರು ಬಳಸಿಕೊಂಡಂತಹ ಈ CCTV ಕ್ಯಾಮೆರಾ ಎನ್ನುವ ಟೆಕ್ನಾಲಜಿ. ಸೊ ಹೀಗೆ ತನ್ನ ದೇಶದ ಒಳಿತಿಗಾಗಿ ತನ್ನ ಸರ್ಕಾರದ ವಿರುದ್ಧ ಯಾರೆಲ್ಲ ಮಾತನಾಡ್ತಾರೆ, ಸೊ ಅವರಿಗೆ ಏನು ಬೇಕೋ ಅದನ್ನ ಪಡೆದುಕೊಳ್ಳೋದಕ್ಕೆ ಅವರ ಉಪಯೋಗಕ್ಕಾಗಿ ಅಳವಡಿಸಿದ್ದ ಈ ರೀತಿಯ CCTV ಕ್ಯಾಮ್ರಾಗಳನ್ನ ಇಸ್ರೇಲ್ನ ಮುಸಾದ್ ಅಂದ್ರೆ ನಮ್ಮಲ್ಲಿ ಇಂಡಿಯಾದಲ್ಲಿ ರಾ ಏಜೆಂಟ್ಸ್ ಅಂತ ಏನ್ ಕರಿತೀವಿ, ಅಲ್ಲಿ ಮುಸಾದ್ ಎನ್ನುವ ಒಂದು ಸಂಸ್ಥೆ ಇದೆ. ಈ ಸಂಸ್ಥೆ ತನ್ನ ಎಲ್ಲ ಟೆಕ್ನಾಲಜಿಗಳನ್ನ ಯೂಸ್ ಮಾಡಿಕೊಂಡು 1 ವರ್ಷದ ಮುಂಚಿತವಾಗಿ ಖಮೇನಿ ಸಾಯೋದಕ್ಕೂ 1 ವರ್ಷದ ಮುಂಚಿತವಾಗಿ ಕಂಪ್ಲೀಟ್ ಆ ಎಲ್ಲ CCTV ಕ್ಯಾಮ್ರಾಗಳನ್ನ ಹ್ಯಾಕ್ ಮಾಡಿಕೊಂಡಿತ್ತು ಇಸ್ರೇಲ್. ಹೀಗೆ ಹ್ಯಾಕ್ ಮಾಡ್ಕೊಂಡ್ಮೇಲೆ ಖಮೇನಿ ಎಲ್ಲಿ ಹೋಗ್ತಾರೆ, ಅವರ ಜೊತೆಗೆ ಯಾರ್ಯಾರು ಇರ್ತಾರೆ, ಅವರ ಮಾಸ್ಟರ್ ಪ್ಲಾನ್ ಏನು, ಇವತ್ತು ಅವರನ್ನ ಹೊಡಿಬೇಕು ಅಂತಂದ್ರೆ ಅವರ ಸುತ್ತಮುತ್ತ ಯಾರೆಲ್ಲ ಇದ್ದಾರೆ, ಈ ರೀತಿಯ ಎಲ್ಲಾ ಮಾಹಿತಿಗಳನ್ನ ಈ CC ಕ್ಯಾಮೆರಾ ಫುಟೇಜ್ಗಳ ಮೂಲಕ ಹಾಗೂ ಮೊಸಾದ್ನ ಏಜೆಂಟ್ಗಳು ಏನಿದ್ದಾರೆ ಅವರುಗಳ ಮೂಲಕ ಇಸ್ರೇಲ್ ಕಳೆದ 1 ವರ್ಷದಿಂದ ಎಕ್ಸಾಕ್ಟ್ ಮಾಹಿತಿಯನ್ನ ಕಲೆ ಹಾಕಿ ಇಟ್ಕೊಂಡಿತ್ತು. ಇದರಲ್ಲಿ ಇಸ್ರೇಲ್ ಕಂಡುಕೊಂಡಂತಹ ಒಂದು ಟೆಕ್ನಿಕ್ ಏನಪ್ಪಾ ಅಂತಂದ್ರೆ, ಎಲ್ಲಿ ಭದ್ರತಾ ಸಿಬ್ಬಂದಿಗಳು ಇರಾನ್ನಲ್ಲಿ ಎಲ್ಲಿ ಹೆಚ್ಚಾಗಿ ಇರ್ತಾರೆ ಅಲ್ಲಿ ಖಮೇನಿ ಇದ್ದಾರೆ ಅನ್ನೋದು ಕನ್ಫರ್ಮ್ ಆಗಿರ್ತಿತ್ತು. ಎಲ್ಲಿ ಭದ್ರತಾ ಸಿಬ್ಬಂದಿಗಳು ಕಮ್ಮಿ ಇರ್ತಾರೆ ಅಲ್ಲಿ ಖಮೇನಿ ಇಲ್ಲ ಅನ್ನುವ ಒಂದು ಟೆಕ್ನಿಕ್ ಅನ್ನ ಸಹ ಇವರು ಕಂಡು ಹಿಡ್ಕೊಂಡಿದ್ರು. ಸೊ ಈ ರೀತಿ ಕಳೆದ 1 ವರ್ಷದಿಂದ ಪರ್ಫೆಕ್ಟ್ ಆಗಿ ಸ್ಕೆಚ್ ಹಾಕುವ ಮೂಲಕ ಎಲ್ಲಾ ರೀತಿಯ ಮಾಹಿತಿಗಳನ್ನ ತನ್ನ ಟೆಕ್ನಾಲಜಿಯಿಂದ ಪಡೆದುಕೊಳ್ಳುವುದರ ಮೂಲಕ ಖಮೇನಿಯ ಹತ್ಯೆಯನ್ನ ಎಕ್ಸಾಕ್ಟ್ ಆಗಿ ಮಾಡಿ ಮುಗಿಸಿತ್ತು ಇಸ್ರೇಲ್ ಅಂಡ್ ಅಮೆರಿಕ. ಇದು ಅಲ್ಲದೆ ದಾಳಿ ಮಾಡೋದಕ್ಕಿಂತ ಮುಂಚೆ ಇವರು ಇದೇ ಕಟ್ಟಡದಲ್ಲಿದ್ದಾರೆ, ಯಾರೆಲ್ಲ ಇದ್ದಾರೆ, ಎಷ್ಟು ಜನ ಇದ್ದಾರೆ, ಬಲಬದಿಯಲ್ಲಿ ಯಾರು ಕೂತಿದ್ದಾರೆ, ಎಡಬದಿಯಲ್ಲಿ ಯಾರು ಕೂತಿದ್ದಾರೆ, ಯಾವ ರೀತಿ ಒಂದು ಸಪೋರ್ಟ್ ಅಲ್ಲಿ ಖಮೇನಿಗೆ ಇದೆ, ಈ ಎಲ್ಲವನ್ನ ಸಹ ಅರಿತುಕೊಂಡಂತಹ ಇಸ್ರೇಲ್ ದಾಳಿ ಮಾಡೋದಕ್ಕಿಂತ ಸ್ವಲ್ಪ ಹೊತ್ತಿನ ಮುಂಚಿತವಾಗಿ ಅಲ್ಲಿ ಇರುವಂತಹ ಆ ಸ್ಥಳದಲ್ಲಿ ಇರುವಂತಹ ಖಮೇನಿ ಇದ್ದಂತಹ ಸ್ಥಳದಲ್ಲಿ ಇರುವಂತಹ ನೆಟ್ವರ್ಕ್ ಅನ್ನ ಕಂಪ್ಲೀಟ್ ಆಗಿ ಜಾಮ್ ಮಾಡಿತ್ತು. ಇಫ್ ಇನ್ ಕೇಸ್ ಅಮೆರಿಕನ್ ಫೈಟರ್ ಜೆಟ್, ಇಸ್ರೇಲ್ ಫೈಟರ್ ಜೆಟ್ಸ್ಗಳು ಖಮೇನಿ ಇದ್ದ ಜಾಗಕ್ಕೆ ಬರ್ತಾ ಇದೆ ಎನ್ನುವ ಮಾಹಿತಿಗಳನ್ನ ಸಹ ಖಮೇನಿ ಸುತ್ತಮುತ್ತ ಇದ್ದಂತಹ ಭದ್ರತಾ ಪಡೆಗಳಿಗೆ ಸಿಗಬಾರದು ಎನ್ನುವ ಕಾರಣಕ್ಕೆ ಕಂಪ್ಲೀಟ್ ಆದಂತಹ ನೆಟ್ವರ್ಕ್ ಅನ್ನ ಜಾಮ್ ಮಾಡಿ ಖಮೇನಿ ಇದ್ದಂತಹ ಕಟ್ಟಡದ ಮೇಲೆ ಏರ್ ಸ್ಟ್ರೈಕ್ ಅನ್ನ ಮಾಡಿ ಮುಗಿಸಿದ್ವು ಅಮೆರಿಕ ಹಾಗೂ ಇಸ್ರೇಲ್. ಸೊ ಖಮೇನಿಯನ್ನ ಹತ್ಯೆ ಮಾಡೋಕೆ ಇಸ್ರೇಲ್ ಈ ರೀತಿಯ ತನ್ನ ಟೆಕ್ನಾಲಜಿಯನ್ನ ಬಳಸಿಕೊಂಡು ಕಳೆದ 1 ವರ್ಷದಿಂದಲೇ ರೆಡಿ ಆಗ್ತಾ ಬರ್ತಾ ಇತ್ತು ಅನ್ನೋದು ಇದೀಗ ಜಗಜ್ಜಾಹೀರಾಗಿದೆ. ಏನನ್ಸುತ್ತೆ ಇಸ್ರೇಲ್ ಹಾಗೂ ಅಮೆರಿಕಾದ ಈ ಒಂದು ಯುದ್ಧ ನೀತಿಯನ್ನ ನೋಡಿದಾಗ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.